ಪ್ರಶಾಂತ್, ಅದರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಈ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಬಣಗಳ ಬಡಿದಾಟ ನಡೀತಾ ಇರುವಾಗ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಬೇಡ ಅಂತ ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ. ಬಣ ಬಡಿದಾಟದಿಂದ ಬೇಸೆತ್ರ ಸುನಿಲ್ ಕುಮಾರ್, ಹಾಗಾಗಿಯೇ ಈ ನಿರ್ಧಾರ ತೆಗೆದುಕೊಂಡ್ರ. ಅವರನ್ನು ಕೇಳಿದ್ರೆ ಏನು ಕಾರಣ ಅಂತ ಕೇಳಿದ್ರೆ ವೈಯಕ್ತಿಕ ಕಾರಣ, ಹಾಗಾಗಿ ನನ್ನ ಕೈಲಿ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ವೈಯಕ್ತಿಕ ಕಾರಣ ನೀಡಿ ಹುದ್ದೆಯಿಂದ ಮುಕ್ತ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. 3-4 ತಿಂಗಳಿಂದ ನನಗೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ವೈಯಕ್ತಿಕ ಕಾರಣದಿಂದ ಹುದ್ದೆಗೆ ನ್ಯಾಯ ಕೊಡೋದಕ್ಕಾಗ್ತಾ ಇಲ್ಲ, ಈಗಾಗಲೇ ಈ ವಿಷಯ ಹಿರಿಯರಿಗೆ ನಾನು ಮುಟ್ಟಿಸಿದ್ದೀನಿ ಅಂತ ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸುನಿಲ್ ಕುಮಾರ್ ಹೇಳಿದ್ದೇನು ಕೇಳಿಸ್ಕೊಳ್ಳಿ. ನನ್ನ ವೈಯಕ್ತಿಕವಾದಂತಹ ಕೆಲವು ಕಾರಣಗಳ ಹಿನ್ನೆಲೆಯಲ್ಲಿ, ಕೆಲವು ವೈಯಕ್ತಿಕವಾದಂತಹ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ದೊಡ್ಡ ಪ್ರಮಾಣದಲ್ಲಿ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನಗನ್ಸಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಜವಾಬ್ದಾರಿಯನ್ನ ಮುಕ್ತಗೊಳಿಸಿ ಅಂತೇಳಿ ನಾನು ಹಿರಿಯರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೇನೆ. ಇನ್ನು ರಾಜ್ಯಾಧ್ಯಕ್ಷ ಜೊತೆ ಇನ್ನಷ್ಟೇ ಚರ್ಚೆಯನ್ನು ಮಾಡಬೇಕಷ್ಟೇ. ನಾನು ಯಾವುದೇ ಭಿನ್ನಾಭಿಪ್ರಾಯ, ಯಾವುದೋ ಬಣ ರಾಜಕಾರಣ, ಯಾವುದೋ ಅಸಮಾಧಾನ, ಯಾವುದೋ ಬೇಸರ, ಇದ್ಯಾವುದೂ ಕೂಡ ಕಾರಣ ಅಲ್ಲ. ನಾನು ವೈಯಕ್ತಿಕ ಸಮಸ್ಯೆಯ ಕಾರಣಕ್ಕೆ ನನಗೆ ಹೆಚ್ಚು ಸಮಯವನ್ನು ಕೊಡ್ಲಿಕ್ಕಾಗಲ್ಲ, ಹೆಚ್ಚು ಓಡಾಟವನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕೆ ಆ ಜವಾಬ್ದಾರಿಯಿಂದ ಸ್ವಲ್ಪ ಮುಕ್ತಗೊಳಿಸಿ ಅಂತ ಹೇಳಿ ನಾನು ಪ್ರಮುಖರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೇನೆ ವಿನಃ ಯಾವುದೇ ಹಂತದಲ್ಲಿ ರಾಜೀನಾಮೆ ಅಂತಾಗ್ಲಿ ಅಥವಾ ಅಸಮಾಧಾನ ಆಗ್ಲಿ ಅನ್ನುವಂತ ಪ್ರಶ್ನೆ ಉದ್ಭವಿಸಿಲ್ಲ. ನಾನು ಇವತ್ತು ಮಾಧ್ಯಮದ ಮುಂದೆ ಪಕ್ಷದ ವಿಷಯವನ್ನು ಮಾತಾಡ್ತಿದ್ದೇನೆ. ನಾನು ಯಾವತ್ತೂ ಕೂಡ ಪಕ್ಷದ ವಿಷಯಗಳಲ್ಲಿ ಮಾಧ್ಯಮದ ಮುಂದೆ ಮಾತಾಡೋದಿಲ್ಲ. ಮತ್ತು ನಾನು ಯಾವುದೇ ಬಣದ ವಿಷಯಗಳಲ್ಲಿ ಇಲ್ಲ, ಯಾವುದೇ ವ್ಯಕ್ತಿಯ ಪರವೂ ಕೂಡ ಇಲ್ಲ. ನಾನು ತತ್ವದ ಪರವ ಇರುವಂತವನು. ಹಾಗಂತೇಳಿ ಪಕ್ಷದ ಚಟುವಟಿಕೆಯಿಂದ ವಿಮುಕ್ತನಾಗ್ತಿದ್ದೀನಿ, ದೂರ ಆಗ್ತಾ ಇದ್ದೀನಿ ಅನ್ನುವಂಥದ್ದಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ವೈಯಕ್ತಿಕ ಕಾರಣಕ್ಕೋಸ್ಕರ ಈ ಜವಾಬ್ದಾರಿಯಿಂದ ಮುಕ್ತನಾಗಬೇಕು ಅಂತೇಳಿ ನನಗನ್ಸಿದೆ. ಇದನ್ನು ಹಿರಿಯರ ಮುಂದೆ ನಾನು ವ್ಯಕ್ತ ಮಾಡಿಕೊಂಡೆ. ಒಬ್ಬ ಸಂಘಟನೆ ಗೊತ್ತಿರೋ ವ್ಯಕ್ತಿ ಆ ಹುದ್ದೆಯ ಘನತೆಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ನ್ಯಾಯ ಕೊಟ್ಟು ಅದಕ್ಕೆ ಕೆಲಸವನ್ನ ಮಾಡಬೇಕಾಗಿತ್ತು. ನನಗೆ ಇವತ್ತಿನ 3-4 ತಿಂಗಳ ಅವಧಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿಯಿಂದ ಮುಕ್ತನಾಗಬೇಕು ವಿನಃ ನನ್ನ ಮನೆಯ ಸಮಸ್ಯೆ, ವೈಯಕ್ತಿಕ ಸಮಸ್ಯೆಗಳನ್ನೆಲ್ಲ ಪತ್ರಿಕೆಗೆ ಬಂದು ಹೇಳಲಿಕ್ಕಾಗಲ್ಲ. ಇದಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಈ ಪರಿಹಾರವನ್ನು ಕಂಡುಹಿಡುವಂತ ಪ್ರಯತ್ನವನ್ನು ಮಾಡಬೇಕು. ರಾಷ್ಟ್ರೀಯ ನಾಯಕರು ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಬಹುಶಃ ಇವತ್ತಿನಿಂದ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಆಡುವಂತ ಸನಿಹತೆ ಬಂದಿರಬಹುದು ಅಂತ ನಾನು ಅನ್ಕೊಳ್ತೇನೆ. ಖಂಡಿತ ಇದೆಲ್ಲದೂ ಕೂಡ ಪರಿಹಾರ ಆಗುತ್ತೆ. ನನ್ನ ಅಭಿಪ್ರಾಯವನ್ನ ಖಂಡಿತ ನಾನು ರಾಷ್ಟ್ರೀಯ ನಾಯಕರಿಗೆ ಹಿಂದೆನೂ ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡುವಂತದ್ದು ಒಂದು ದೊಡ್ಡ ಸಾಹಸದ ವಿಷಯ ಏನಲ್ಲ. ಯಾವತ್ತಿದ್ರೂ ಭೇಟಿ ಆಗಬೇಕು. ಇವತ್ತು ಭೇಟಿ ಆಗ್ತಾನೆ, ನಾಳೆನೂ ಭೇಟಿ ಆಗ್ತಾನೆ, ನಾಡಿದ್ದು ಭೇಟಿ ಆಗ್ತಾನೆ. ನನ್ನ ವೈಯಕ್ತಿಕವಾದಂತಹ ಕೆಲವು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸುನೀಲ್ ಕುಮಾರ್ ಈ ನಡೆಗೆ ಏನು ಕಾರಣ ಸಡನ್ಲಿ? ಅಲ್ಲ ನೋಡಿ, ಸುನೀಲ್ ಕುಮಾರ್ ಮತ್ತು ವಿಜೇಂದ್ರರ ನಡುವೆ ಕೂಡ ಡೇ ಒನ್ನಿಂದ ಸಾಕಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿದ್ವು. ಪ್ರಧಾನ ಕಾರ್ಯದರ್ಶಿಯಾಗಿ ಅಂದರೆ ಪಿ ರಾಜೀವ್, ಸುನೀಲ್ ಕುಮಾರ್ ಮತ್ತು ನಂದೀಶ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುನೀಲ್ ಕುಮಾರ್ಗೂ ಮತ್ತು ವಿಜೇಂದ್ರರಿಗೂ ಪಾದಯಾತ್ರೆಯ ಸಂದರ್ಭದಲ್ಲಿ, ಅದರ ಮುಂಚೆ, ಅದರ ನಂತರವೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು. ಆ ಕಾರಣದಿಂದ ನನಗನ್ಸುತ್ತೆ ಅವರು ಅದನ್ನು ಬಹಿರಂಗವಾಗಿ ಹೇಳ್ತಿರ್ಲಿಕ್ಕಿಲ್ಲ. ಯಾವ ನಾಯಕರು ಕೂಡ ಬಹಿರಂಗವಾಗಿ ಬಂದು ಹೇಳಬೇಕಂತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಮತ್ತು ಸುನೀಲ್ ಕುಮಾರ್ ನಡುವೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು. ಹೀಗಾಗಿ ಹೈಕಮಾಂಡ್ ಕೂಡ ವಿಜೇಂದ್ರರಿಗೆ ಹೇಳ್ತು, ನೀವೊಂದು ಹೊಸ ಟೀಮನ್ನು, ಪದಾಧಿಕಾರಿಗಳ ಟೀಮನ್ನು ಮಾಡಿ ಅಂತ. 1 ತಿಂಗಳ ಹಿಂದೆ ಸುನೀಲ್ ಕುಮಾರ್ ಹೋಗಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿ ನನ್ನನ್ನು ಈ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಬಂದಿದ್ದಾರೆ ಅನ್ನೋದು ಅವರ ಆಪ್ತ ಮೂಲಗಳು ಹೇಳ್ತಾ ಇವೆ. ಈಗ ನೋಡಿ, ಹೊಸ ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತಾ ಈ 2-3 ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಒಂದು, ವಿಜೇಂದ್ರರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಅವರೊಂದು ಹೊಸ ಪದಾಧಿಕಾರಿಗಳನ್ನು ತರಬಹುದು. ಎರಡನೇದು, ಇಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆದು ಅದು ವಿಜೇಂದ್ರ ವರ್ಸಸ್ ಯಾರು ಅಂತಕ್ಕಂಥ ರೀತಿಯಲ್ಲಿ ಪೈಪೋಟಿ ಆಗುತ್ತಾ, ಅದಾದರೆ ಏನಾಗ್ಬೋದು. ಮೂರನೇದು, ಇಲ್ಲ ವಿಜೇಂದ್ರನೂ ಬೇಡ, ಯತ್ನಾಳ್ ತಂಡನೂ ಬೇಡ, ಹೊಸಬರನ್ನು ಯಾರನ್ನಾದರೂ ನಾವೇ ನೇಮಕ ಮಾಡ್ತೀವಿ ಅನ್ನುವ ಪರಿಸ್ಥಿತಿಯಲ್ಲಿ ಯಾರು ಅಧ್ಯಕ್ಷರಾಗಿ ಬರ್ಬೋದು. ಅದರಲ್ಲಿ ಸುನೀಲ್ ಕುಮಾರ್ ಕೂಡ OBC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ಏಕೈಕ ನಾಯಕ. ಆ ಕಾರಣದಿಂದ ಸುನೀಲ್ ಕುಮಾರ್ಗೂ ಕೂಡ ಅವರು ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕೇಳಿದ್ರು, ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಕೇಳಿದ್ರು. ಈಗಿರ್ತಕ್ಕಂಥ ಪ್ರಶ್ನೆ, ಈ 2-3 ವಿಕಲ್ಪಗಳಲ್ಲಿ ಯಾವ ವಿಕಲ್ಪದತ್ತ ಹೈಕಮಾಂಡ್ ಹೋಗುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಒಂದು ವೇಳೆ ಹೊಸ ಅಧ್ಯಕ್ಷರೇ ಬಂದರೆ ಸುನೀಲ್ ಕುಮಾರ್ ಇರಲಿ, ಬೇರೆ ಯಾರೇ ಇರಲಿ, ಅವರು ರಾಜೀನಾಮೆ ನೀಡಿರ್ತಕ್ಕಂಥ ಪ್ರಸ್ತಾವನೆಗೆ ಯಾವುದೇ ಅರ್ಥವೇ ಉಳಿಯಲ್ಲ, ಯಾಕಂದರೆ ಹೊಸ ಅಧ್ಯಕ್ಷರು ಬರ್ಬೋದು. ಇಲ್ಲ ವಿಜೇಂದ್ರರನ್ನು
ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಏನಾದರೂ ವಿಜೇಂದ್ರ ಆಯ್ಕೆ ಆದರೆ ಆಗ ವಿಜೇಂದ್ರ ಕೂಡ ಹೊಸ ಟೀಮನ್ನು ರಚಿಸ್ಬೋದು ಅಂತ ಅನಿಸುತ್ತೆ. ನೋಡಿ, ಇವು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿವೆ ಅಂತಕ್ಕಂಥದ್ದು ಈಗ ಸುನಿಲ್ ಕುಮಾರ್ ಹೇಳಿಕೆಯಿಂದ ಕೂಡ ಸ್ಪಷ್ಟವಾಗ್ತಾ ಇದೆ. ಕರ್ನಾಟಕದ BJPಯಲ್ಲಿ ತಟಸ್ಥರು, ವಿಜೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ, ಇವರ ನಡುವೆ ಯಾವ ರೀತಿಯ ತಾಳಮೇಳ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಈ ಹೇಳಿಕೆಗಳು ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಭಾವನಾ, ಇನ್ನು ಬಹಳ ದಿನಗಳ ಕಾಲ ಈ ಸರ್ಕಸ್ ಮುಂದುವರಿಯುತ್ತೆ ಅನ್ಸುತ್ತೆ. ಪ್ರಶಾಂತ್, ಧನ್ಯವಾದ. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.